ನೋಡಿ, ಇನ್ನು ಶಾಸಕ ಯತ್ನಾಳ್ ಪರವಾಗಿ ನಿಂತಿದ್ದಕ್ಕೆ ಪಂಚಮಸಾಲಿ ಶ್ರೀಗಳು ಸಮರ್ಥನೆ ಕೊಟ್ಟಿದ್ದಾರೆ. ಎಸ್, ಸಮುದಾಯದ ಅಥವಾ ಸಮಾಜದ ಯಾರೇ ಕಷ್ಟದಲ್ಲಿದ್ರೂ ಕೂಡ ನಾನು ಅವರ ಪರವಾಗಿ ನಿಂತ್ಕೊಳ್ತೀನಿ, ಅದು ನನ್ನ ಕರ್ತವ್ಯ. ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ಅವರಿಗೆ ಅನ್ಯಾಯ ಆಗಿದೆ. ಸಮಾಜದಲ್ಲಿ ಯಾವುದೇ ನಾಯಕರಿಗೆ ಅನ್ಯಾಯ ಆದ್ರೆ ನಾನು ಅವರ ಪರವಾಗಿ ನಿಂತ್ಕೊಳ್ತೀನಿ. ಕಾಶಪ್ಪನವರಿಗೆ ಅನ್ಯಾಯ ಆದಾಗ್ಲೂ ನಾನು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅನ್ಯಾಯ ಆದಾಗ್ಲೂ ನಾನು ಅವ್ರ ಪರವಾಗಿದ್ದೀನಿ. ಸಮಾಜದ ಒಬ್ಬ ಸಣ್ಣ ಪುಟ್ಟ ನಾಯಕರಿಗೆ ಅನ್ಯಾಯ ಆದಾಗ್ಲೂ ನಾನು ಅವರ ಜೊತೆ ಇದ್ದೀನಿ ಅಂತ ಯತ್ನಾಳ್ ಪರವಾಗಿ ಇರೋದಕ್ಕೆ ಜಯಮೃತ್ಯುಂಜಯ ಶ್ರೀ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಎಸ್, ವಾಟ್ಸ್ ರಾಂಗ್? ನಾನು ಒಬ್ಬ ಸಮಾಜದ ಗುರುಗಳಾಗಿ ಯಾರೇ ಕಷ್ಟದಲ್ಲಿದ್ರು ನಾನು ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ಕಾಶಪ್ಪನವರ ಕಷ್ಟದಲ್ಲಿದ್ದಾಗ್ಲೂ ನಾನು ನಿಂತ್ಕೊಂಡಿದ್ದೀನಿ ಅಂತ ಮಾತನಾಡಿದ್ದಾರೆ. ಕರ್ನಾಟಕದಲ್ಲಿ ಇಂಥವ್ರ ಪರವಾಗಿ ನಾನು ನಿಂತಿಲ್ಲ ತೋರಿಸ್ಕೊಡ್ರಿ. ನೀವು ಇಂಥವ್ರ ಪರವಾಗಿ ನೀವು ನಿಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡ್ರಿ. ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯನಿಗೆ ಅನ್ಯಾಯ ಆದಾಗ ಅವ್ರ ಪರ ನಿಂತೇನೆ. ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ. ಅನ್ಯಾಯವಾದಾಗ ಒಬ್ಬ ವ್ಯಕ್ತಿ ಇರಲಿ, ಒಬ್ಬ ಶ್ರೀಸಾಮಾನ್ಯ ಇರಲಿ, ಅಥವಾ ಯಾವುದೇ ಬಡವಿರಲಿ, ಯಾವುದೇ ಸಮಾಜ ಇರಲಿ, ಅವ್ರ ಪರ ನಿಲ್ಲುವಂಥದ್ದು ನಾನು ನಂಬ್ಕೊಂಡು ಬಂದಿರತಕ್ಕಂಥ ಒಂದು ಸಿದ್ಧಾಂತ, ಅದನ್ನು ಶ್ರೀಪೀಠದ ಪರಂಪರೆ. ಆ ಪರ ಮಾಡಿದ್ದೀನಿ. ಹಾಗಾಗಿ ಇವತ್ತು ಗೌಡರಿಗೆ ವಿನಾಕಾರಣ ಅನ್ಯಾಯ ಮಾಡೋಕ್ಕೆ ಅವ್ರ ಪರ ತಪ್ಪೇನೈತಿ? ಇವರಂಗೆ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಅವ್ರ ಸರ್ಕಾರವನ್ನು ಎದುರಾಕೊಂಡು ಯಾರು ಹೋರಾಟ ಮಾಡಿದ್ದಾರೆ, ಯಾರು ಮಾತಾಡಿದ್ದಾರೆ, ಮತ್ತು ಅವ್ರ ಪರವಾಗಿ ನಾನಿಲ್ಲಾರ್ದೇನೆ ಏನು ಕ್ರಿಶ್ಚಿಯನ್ ಫಾದರ್ ಬಂದಿಲ್ಲಕ್ಕಾಗತ್ತಾ, ಅಥವಾ ಇಸ್ಲಾಂ ಧರ್ಮದ ಮೌಲ್ಯಗಳು ಬಂದಿಲ್ಲಕ್ಕಾಗತ್ತಾ? ನಾ ಲಿಂಗಾಯತ ಸಮಾಜ ಗುರುಗಳಾಗಿ ನನ್ನ ಕರ್ತವ್ಯ. ಅವ್ರು ನೋಡಿ, ಕರ್ನಾಟಕದಲ್ಲಿ ಇಂಥವ್ರ ಪರವಾಗಿ ನಾನು ನಿಂತಿಲ್ಲ ತೋರಿಸ್ಕೊಡ್ರಿ. ನೀವು ಇಂಥವ್ರ ಪರವಾಗಿ ನೀವು ನಿಂತಿಲ್ಲ ಸ್ವಾಮೀಜಿ ಅಂತ ತೋರಿಸ್ಕೊಡ್ರಿ. ನಿಮ್ಮ ಊರಾಗಿನ ಒಬ್ಬ ಸಾಮಾನ್ಯ ನಗರಸಭೆ ಸದಸ್ಯನಿಗೆ ಅನ್ಯಾಯ ಆದಾಗ ಅವ್ರ ಪರ ನಿಂತೇನೆ. ಹಾಗಾಗಿ ನಿಲ್ಲುವಂಥದ್ದು ನನ್ನ ಕರ್ತವ್ಯ. ಅನ್ಯಾಯವಾದಾಗ ಒಬ್ಬ ವ್ಯಕ್ತಿ ಇರಲಿ. ಎಸ್, ನಮ್ಮ ಜೊತೆಗೆ ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ಯಾಕೆ ಈ ರೀತಿಯಾದಂತಹ ಪರಿಸ್ಥಿತಿ ಅಥವಾ ಚಿತ್ರಣ ಯಾಕೆ ಸೃಷ್ಟಿಯಾಗಿದೆ ಸಮುದಾಯದ ಒಳಗಡೆ ಅಥವಾ ಸಮಾಜದ ಒಳಗಡೆ ಅಂತ ಚರ್ಚೆ ಮಾಡೋದಕ್ಕೆ ಪಂಚಮಸಾಲಿ ಸಮುದಾಯದ ಮುಖಂಡರಾಗಿರುವಂತಹ ಅಶೋಕ್ ಗೋಪನಾಳ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಸರ್, ನಮಸ್ಕಾರ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಅಶೋಕ್ ಅವರೇ? ಹೌದಮ್ಮ, ಕೇಳ್ತಾ ಇದ್ದೆ, ಹೇಳ್ರಿ. ಕೇಳಿಸ್ತಾ ಇದೆಯಾ ಸರ್? ಸ್ವಲ್ಪ ನಿಮ್ ಮೊಬೈಲ್ ಒಂಚೂರು ಸರಿಯಾಗಿ ಇಟ್ಕೊಳ್ಬಹುದಾ? ಕ್ಯಾಮ್ರಾ ಸರಿಯಾಗಿ ಪ್ಲೇಸ್ ಮಾಡಬಹುದಾ? ಎಸ್ ಸರ್, ಸದ್ಯ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ನಿಮ್ಮ ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಅನ್ನೋದು ನಿಮ್ಗೆ ಗೊತ್ತಿದೆ. ಒಂದ್ ರೀತಿ ಮೆಗಾ ಫೈಟ್ ತರ ಆಗೋಗಿದೆ. ಒಬ್ರು ಏಕವಚನದಲ್ಲಿ ತಾಕತ್ತಿದ್ರೆ ಪಕ್ಷ ಕಟ್ಲಿ ಅವನು ಅಂತ ಮಾತಾಡೋದು, ಅಥವಾ ಆತ ಹಂದಿ ಅಂತ ಮಾತಾಡೋದು, ಇಂಥ ಪದಗಳ ಬಳಕೆ. ಇಬ್ರು ಕೂಡ ಶಾಸಕರೇ, ಇಬ್ರು ಕೂಡ ಪಂಚಮಸಾಲಿ ಸಮಾಜದ ಪ್ರಭಾವಿ ನಾಯಕರು. ಏನ್ ಹೇಳ್ತೀರಿ? ಮತ್ತೆ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸೋದು ಅಥವಾ ಶ್ರೀಗಳ ಬದಲಾವಣೆ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ಸ್, ಏನ್ ಹೇಳ್ತೀರಿ? ಇದ್ರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನನ್ನ ಸಮಾಜದ ಎಲ್ಲಾ ಸಮಾಜ ಬಾಂಧವರಿಗೆ ಅನಂತ ವಂದನೆಗಳು. ಮೇಡಮ್ ಅವರೇ, ಏನ್ ಹೇಳ್ತೀನಿ ಅಂದ್ರೆ, ಈ ಸಮಾಜಕ್ಕೆ ಜಯಮೃತ್ಯುಂಜಯ ಸ್ವಾಮಿಗಳು ಸಿಕ್ಕಿರೋದು ನಮ್ಮ ಸಮಾಜದ ಪುಣ್ಯ. ಮತ್ತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ನಾಯಕರು ನಮ್ಮ ಸಮಾಜಕ್ಕೆ ಸಿಕ್ಕಿರೋದು ನಮ್ಮ ಪುಣ್ಯ. ಅರವಿಂದ್ ಬೆಲ್ಲ ಸಾಹೇಬ್ರದಾರೆ, ಯತ್ನಾಳ್ ಸಾಹೇಬ್ರದಾರೆ, ಕಡಾಡಿ ಅವರದಾರೆ, ಸಿ ಪಾಟೀಲ್ರದಾರೆ, ಎಲ್ರು ಇದಾರೆ. ಅದ್ರೊಳಗೆ ನನಗೆ ಸಚಿವ ಸ್ಥಾನ ಸಿಗದೆ ಹೋದ್ರು ಚಿಂತಿಲ್ಲ, ನನ್ನ ಸಮುದಾಯಕ್ಕೆ ಮೀಸಲಾತಿ ಕೊಡ್ರಿ ಅಂತ ಕೇಳಿದಂತ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ನಮ್ಮ ರಾಜ್ಯದಾಗೆ, ನಮ್ಮ ದೇಶದಾಗೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು. ಯತ್ನಾಳ್ ಸಾಹೇಬ್ರು ಇಲ್ದೆ ಹೋಗಿದ್ರೆ ಕೂಡಲ ಸಂಗಮದಿಂದ ಬೆಂಗಳೂರು ಪಾದಯಾತ್ರೆ ಮುಡ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಈ ರಾಜಕಾರಣಿಗಳು ಏನೇನ್ ಮಾಡ್ತಾರ ಅನ್ನೋದನ್ನ ನಮಗೂ ಮನವರಿಕೆ ಆಗಿತ್ತು. ನಾವು ಮುಂದಾಲೋಚನೆ ಮಾಡಿದ್ವಿ. ಆದ್ರೆ ಬಸವನಗೌಡರ ಅದಕ್ಕೆ ಯಡಿಯೂರಪ್ಪನವ್ರು ಸುಮ್ಮನಾದ್ರು. ಇಲ್ದೇ ಹೋದ್ರೆ ಪೊಲೀಸ್ ಹಚ್ಚಿ ನಮಗೆ ಹಲ್ಲೆ ಮಾಡಿಸಿ ನಮ್ಮ ಹೋರಾಟನ ಅಲ್ಲೇನೆ ಅಂತ್ಯಗೊಳಿಸ್ಬಿಡಾರ ಅವ್ರು. ಬಹಳ ಅಂದ್ರೆ 4-5 ದಿವಸದೊಳಗೆ. ಬಸವನಗೌಡರದಕ್ಕೆ ಬಿಜೆಪಿ ಅವ್ರು ಏನು ಮಾತಾಡ್ಲಿಲ್ಲ. ಆದ್ರೆ ಬಸವಗೌಡನಂತ ನಾಯಕರು ಈ ಸಮಾಜಕ್ಕೆ ಸಿಕ್ಕಿರೋದ ನಾವೆಲ್ಲ ಪುಣ್ಯ ಮಾಡಿದೀವಿ. ಈ ಸಮಾಜಕ್ಕೆ ನಮ್ಮ ಜಗದ್ಗುರುಗಳು ಬಸವಜಯ ಮೃತ್ಯುಂಜಯ ಅಪ್ಪಗಳು ಸಿಕ್ಕಿರೋದು ನಾವು ಪುಣ್ಯ ಮಾಡಿದೀವಿ. ಯಾರೇ ಏನೇ ಹೇಳ್ಬೋದು. ಇವತ್ತು ವಿಜಯಾನಂದ ಕಾಶ್ಯಪ್ಪನವರು ಅಜ್ಜಾರನ ಮಾಡ್ದಿದ್ದ ತೆಗ್ದಾಕ್ತೇವೆ ಅನ್ನಕ್ ಅವ್ರು ಯಾರು? ನಾನಿವತ್ತು ಪ್ರೆಸ್ ಮೀಟ್ ಮಾಡೀನಿ. ಅಂದ್ರೆ ಅಶೋಕ್ ಅವ್ರೆ, ಅವ್ರು ಹೇಳ್ತಾರೆ, ಅವ್ರು ಯಾರ್ರಿ ಇವರೆಲ್ಲ? ಯಾವಾಗ ಬಂದ್ ಸಮುದಾಯಕ್ಕೆ ಬಂದ್ರು? ಇವ್ರು ಯಾವಾಗ ಸಮಾಜ ಕಟ್ಟಿದ್ರು? ಶ್ರೀಗಳೇನು ಅವ್ರಾಗ ಅವ್ರು ಘೋಷಣೆ ಮಾಡ್ಕೊಂಡು ಬಂದಿದ್ದಲ್ಲ, ಸಮಾಜ ಅವರನ್ನ ಆ ಪೀಠದಲ್ಲಿ ಕೂರಿಸಿದೆ. ಕಾಲ ಬಂದಿದೆ, ಅವ್ರನ್ನ ಬದಲಾವಣೆ ಮಾಡುವಂತ ಕಾಲ ಬಂದಿದೆ ಅಂತ ಹೇಳ್ತಾರೆ. ಹೌದಮ್ಮ, ಅವ್ರು ಹೇಳ್ತಾರ ಸರಿ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಇಲ್ಲಮ್ಮ, ಅವ್ರು ಹೇಳ್ತಾರ ಸರಿ, ನಾನು ಒಪ್ಪಿದೆ. ಕಾಲ ಬಂದೈತಿ ಅಂದ್ರೆ ಏನ್ ಕಾಲ ಬಂದೈತಿ? ಇಡೀ ರಾಜ್ಯದ ಪಂಚಮಸಾಲಿಗಳೇ ವಿಜಯಾನಂದ ಕಾಶ್ಯಪ್ಪನವ್ರು ಹೇಳ್ದಂಗೆ ಕೇಳ್ತಾರ?
ಅದನ್ನ ನೀವ್ ಹೇಳ್ಬೇಕು ಈಗ ಸರ್. last time ನಿಮ್ಮ ಸಮುದಾಯ ನೀವ್ ಹೇಳ್ಬೇಕು. ವಿಜಯಾನಂದ ಕಾಶಪ್ಪನವ್ರು ಹೇಳ್ದಂಗ್ ಕೇಳ್ತಾರೋ, ಶ್ರೀಗಳು ಹೇಳ್ದಂಗ್ ಕೇಳ್ತಾರೋ, ಅಥವಾ ಯತ್ನಾಳ್ ಹೇಳ್ದಂಗ್ ಕೇಳ್ತಾರೋ, ಅದ್ ನಮಗ್ ಗೊತ್ತಿಲ್ಲ. ನೀವ್ ಹೇಳ್ಬೇಕು ಅದನ್ನ. ಇಲ್ಲಮ್ಮ, ಶ್ರೀಗಳು ಹೇಳ್ದಂಗೆ ಕೇಳೋದು ನಮ್ ಸಮಾಜ. ಇಂಥ ಶ್ರೀಗಳು ಸಿಕ್ಕಿರೋದೇ ನಮ್ ಪುಣ್ಯ ಅಂತ ಹೇಳಿದ್ನಲ್ಲಮ್ಮ ಮೊದಲೇನೆ. ಇಂಥ ಶ್ರೀಗಳು ಸಿಕ್ಕಿರೋದೇ ಪುಣ್ಯ. ಯಾಕಂದ್ರೆ ಇವ್ರಿಗೆಲ್ಲ ಆಸೆ ಆಮಿಷ ಎಲ್ಲ ಒಡ್ಡಿದ್ರು. ನಿಮಗೆ ಮಠ ಕೊಡ್ತೀವಿ, 10 ಕೋಟಿ ದುಡ್ಡು ಕೊಡ್ತೀವಿ, 20 ಕೋಟಿ ದುಡ್ಡು ಕೊಡ್ತೀವಿ ಅಂದ್ರೆ, ಆದ್ರೂ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂಗೆ ನಮ್ಮ ಗುರುಗಳು ಪಾದಯಾತ್ರನ ಸೀದಾ ಬೆಂಗಳೂರು ಮುಟ್ಸಿದ್ರು. ನಮ್ ಗುರುಗಳು ಇರೋ ಜಾಗದಾಗ ಬೇರೆಯವ್ರು ಇದ್ದಿದ್ರೆ ಇವರು ಬಿಜೆಪಿ ಅವರು ಅವತ್ತಿನ ಲೀಡರ್ಸ್ ಖರೀದಿನೇ ಮಾಡ್ಬಿಡ್ತಿದ್ರು. ಆದ್ರೆ ಬಸವನಗೌಡ್ರ ಅಂತ ನಾಯಕರು ನಮ್ ಸಮಾಜಕ್ಕೆ ಮತ್ತಾರು ಸಿಗಲ್ಲ. ಇಂಥ ಗುರುಗಳು ನಮ್ ಸಮಾಜಕ್ಕೆ ಸಿಕ್ಕಿರೋದು ನಮಗೆ ನಮ್ ಪುಣ್ಯ ಅಂತ ಹೇಳ್ತೀನಮ್ಮ ನಾನು. ಅಂದ್ರೆ ವಿಜಯಾನಂದ ಕಾಶಪ್ಪನವರ ಅವರು ಹೇಳಿಕೆಗಳ ಬಗ್ಗೆ ಏನ್ ಹೇಳ್ತೀರಿ? ಅಂದ್ರೆ ಅವರು ಸಮುದಾಯದಲ್ಲಿರೋದು, ಅವರ ಸಮುದಾಯಕ್ಕೆ ಅವರ ಕೊಡುಗೆ ಏನು ಇಲ್ವಾ, ಅಥವಾ ಅವ್ರು ಕೊಡ್ತಾ ಇರುವಂತ ಸ್ಟೇಟ್ಮೆಂಟ್ ಇಂದ ಸಮುದಾಯದಲ್ಲಿ ಒಂದಷ್ಟು ಡ್ಯಾಮೇಜ್ ಆಗಲ್ವಾ? ಇಲ್ಲಮ್ಮ, ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ರೆ ನಮಗೇನು ಡ್ಯಾಮೇಜ್ ಆಗಲ್ಲ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಈ ಬಿಜೆಪಿ ಸರ್ಕಾರ 2D ಮೀಸಲಾತಿ ಕೊಟ್ಟ ಸಂದರ್ಭದಾಗ ಆತ ಅವತ್ತೇ ಹೇಳಿದ್ರು, ನಾನು ಇರೋದಿಲ್ಲ ಈ ಸಮಾಜದಾಗ, ನಾನು ರಾಜೀನಾಮೆ ಕೊಡ್ತೀನಿ ಅಂತ ತಿಳ್ಕೊಂಡ್ರ. ನಾವ್ ಇಲ್ಲಿವರೆಗೂ ನಾನೊಬ್ಬ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವ್ರು ರಾಜೀನಾಮೆ ಕೊಟ್ಟಿರೋದಕ್ಕೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೆ ನಾನು. ನಮ್ಮ ಹೋರಾಟಗಳಿಗೆ ಇಲ್ಲಿವರೆಗೂ ಅವ್ರು ಬಂದಿಲ್ಲ. ಈ ಇಲ್ಲಿಗೆ ನಮಗೆ ಒಂದೂವರೆ ವರ್ಷ ಆಯ್ತು ಅವ್ರು ನಮ್ಮ ಹೋರಾಟಕ್ಕೆ ಬಂದಿಲ್ಲ. ಈಗ ಮೀಸಲಾತಿಗಾಗಿ ಹೋರಾಟ ಮಾಡ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ರು, ಎಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಶ್ರೀಗಳ ಬಗ್ಗೆ ಈ ರೀತಿ. ಆಮೇಲೆ ಇನ್ನೊಂದು, ಮಠಮಾನ್ಯಗಳಿಗೆ ರಾಜಕೀಯದ ನಂಟು ಬೇಕಾ, ಈ ರಾಜಕೀಯದ ಒಂದು ಸನಿಹ ಬೇಕಾ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈಗ ಶ್ರೀಗಳ ಬಗ್ಗೆ ಹೀಗೆಲ್ಲ ಮಾತನಾಡೋದನ್ನ ಕೇಳಿದಾಗ, ಅಥವಾ ರಾಜಕೀಯದ ಒಂದು ಈ ಕೌಟುಕಟ್ಟು ಇವೆಲ್ಲ ಬೇಕಾ ಅಂತ ಅನ್ಸುತ್ತೆ. ಇಲ್ಲಮ್ಮ, ಈಗ ನಮ್ಮ ಸಮುದಾಯ ಕಾಯಕ್ಕೆ, ನಮ್ಮನ್ನ ಕಾಯಕ ಅಂತೇಳಿ ನಾವು ಗುರುಗಳು ಮಾಡ್ಕೊಂಡಿದೀವಿ. ಅವ್ರು ನಮ್ಮ ಕಷ್ಟ ಸುಖಗಳಿಗೆ ಗುರುಗಳು ನಿಲ್ಬೇಕಲ್ಲಮ್ಮ. ಕಷ್ಟ ಸುಖಕ್ಕಾಗೋದು ಬೇರೆ, ಬಟ್ ರಾಜಕೀಯದ ನಂಟ ಅವಶ್ಯಕತೆ ಇದೆಯಾ ಯಾವುದೇ ಮಠಕ್ಕಾಗ್ಲಿ ಅಥವಾ ಯಾವುದೇ ರಾಜಕೀಯ ನಂಟ ಅಂತಲ್ಲಮ್ಮ, ರಾಜಕೀಯ ನಂಟ ಅಂತಲ್ಲ. ನಮ್ಮ ಸಮಾಜ ಬಾಂಧವರಿಗೆ ಯಾರಿಗೆ ನೋವು ಆ ಸಂದರ್ಭದಾಗೂ ನಮ್ಮ ಗುರುಗಳು, ನಮ್ಮ ಅಜ್ಜರು ನಮ್ಮ ಜೊತೆ ನಿಂತಾರೆ. ಈಗ ವಿಜಯಾನಂದ ಕಾಶಪ್ಪನವರು ಇವತ್ತು ಮಡ್ದಿದ್ದ ತೆಗಿತೀನಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇವಾಗ ಪಾದಯಾತ್ರೆ ಒಳಗೆ ಇವರು ಎಷ್ಟು ಧನ ವಿನಿಯೋಗ ಮಾಡಿದ್ರು ಸಮಾಜಕ್ಕೆ, ಮೊದಲು ಅದನ್ನ ಉತ್ತರ ಕೊಡ್ಲಿ ಅವ್ರು. ಈಗ ಕೋಟಿ ಗಂಟ್ಲೆ ದುಡ್ಡನ್ನ ಬಸವನಗೌಡರು ಖರ್ಚು ಮಾಡಿದ್ರೆ ನಾವು ಲೆಕ್ಕ ಕೊಡ್ತೀವಿ, ಸಿ ಪಾಟೀಲ್ ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ, ಬೆಲ್ಲಾ ಸಾಹೇಬ್ರು ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ, ಲಕ್ಷ್ಮಿ ಅಕ್ಕ ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ, ವಿನಯ್ ಕುಲಕರ್ಣಿ ಖರ್ಚು ಮಾಡಿದ್ರೆ ನಾವು ಕೊಡ್ತೀವಿ. ವಿಜಯಾನಂದ ಕಾಶಪ್ಪನವರು ಎಷ್ಟು ಕೋಟಿ ಖರ್ಚು ಮಾಡಿ ಸಮಾಜದ ಪಾದಯಾತ್ರೆ ಮುನ್ನಡೆಸಿದ್ರು ಅವ್ರು.